ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಚಿನ್ಮಯಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ತೆನಾಲಿ ರಾಮನ ಕಥೆಯನ್ನು ಹೇಳ್ತಿದ್ದೀನಿ. ತೆನಾಲಿ ರಾಮನ ಕಥೆಯಲ್ಲಿ ತೆನಾಲಿ ರಾಮನ ಜಾಣ ಮಗನ ಕಥೆ ಹೇಳ್ತಾ ಇದ್ದೀನಿ ನಿಮಗೆ. ಒಂದಿನ ತೆನಾಲಿ ರಾಮನ ಮಗ ಅರಮನೆಯ ತೋಟಕ್ಕೆ ಬರ್ತಾನೆ. ನೋಡ್ತಾನೆ ಎಷ್ಟು ಸುಂದರವಾದ ಗುಲಾಬಿ ಹೂ ಕಾಣಿಸುತ್ತೆ ಅವನಿಗೆ. ಅದಕ್ಕೆ ಅವ್ರ ಅಮ್ಮಂಗೆ ತಗೊಂಡೋಗೋಣ ಅಂತ ಕಿತ್ಕೊತಾ ಇರ್ತಾನೆ. ಆವಾಗ ಅಲ್ಲಿ ಇಬ್ಬರು ಸೈನಿಕರು ಇರ್ತಾರೆ. ಅವರು ಎಳ್ಕೊಂಡು ಹೋಗ್ತಾರೆ ಅವನು ಕದೀತಾ ಇದ್ದಾನೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಅವರ ದಾರಿಗೆ ಮಧ್ಯ ತೆನಾಲಿ ರಾಮ ಬರ್ತಾನೆ. ಕೇಳ್ತಾನೆ, ಯಾಕೆ ನನ್ನ ಮಗನ ಈ ಥರ ಎಳ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಬ್ಬರು ಸೈನಿಕರು, ನಿನ್ನ ಮಗ ನಮ್ಮ ತೋಟದಿಂದ ಹೂಗಳನ್ನೆಲ್ಲ ಕದ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ನನ್ನ ಮಗ ಅಂಥವನಲ್ಲ, ಕದಿಯೋನಲ್ಲ ಅಂತ ವಾದಿಸ್ತಾನೆ ಅವನು. ಆಮೇಲೆ ಸೈನಿಕರು ಹೇಳ್ತಾರೆ, ಬೇಕಿರೆ ನೀನು ನೋಡು, ಅವನ ಕೈಯಲ್ಲಿ ಗುಲಾಬಿ ಹೂಗಳಿದೆ, ನೋಡು ಅವ್ನು ಕದ್ಕೊಂಡು ಹೋಗ್ತಿದ್ದಾನೆ ಅಂತ ಅಂತಾನೆ. ಹೌದಾ ಅಂತ ನೋಡ್ತಾನೆ. ಆವಾಗ ಇರುತ್ತೆ ತೆನಾಲಿ ರಾಮನ ಮಗನ ಕೈಯಲ್ಲಿ ಇರುತ್ತೆ ಗುಲಾಬಿ ಹೂಗಳು. ಅದಕ್ಕೆ ಹೌದಾ, ಆಗಿದ್ರೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾನೆ. ಆವಾಗ ನೀವು ಹೊರಡ್ಬೋದು, ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಆಮೇಲೆ ಒಂದು ನಿಮಿಷ ಇರಿ ಅಂತ ಹೇಳ್ತಾನೆ. ಆಮೇಲೆ ಇವತ್ತು ತುಂಬ ಬಿಸಿಲಿದೆ, ನನ್ನ ಮಗನಿಗೆ ತುಂಬ ಸುಸ್ತಾಗೋಗುತ್ತೆ, ಅದಕ್ಕೆ ಅವನ ಭುಜದ ಮೇಲಿದ್ದಂತಹ ಶಲ್ಲಾನ ತಗೊಂಡು ಅವನನ್ನ ಕವರ್ ಮಾಡ್ತಾನೆ ಹಿಂಗೆ. ಆವಾಗ ಹೋಗ್ತಾ ಇರ್ಬೇಕಿದ್ರೆ ತೆನಾಲಿ ರಾಮನ ಮಗಂಗೆ ಗೊತ್ತಾಗುತ್ತೆ ಅವ್ರ ಅಪ್ಪ ಏನು ಟ್ರಿಕ್ ಮಾಡಿದ್ರು ಅಂತ. ಆವಾಗ ಅವನು ಒಂದೊಂದಾಗಿ ಗುಲಾಬಿಗಳನ್ನು ತಿನ್ಕೊಂಡ್ಬಿಡ್ತಾನೆ. ಆಮೇಲೆ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಅದಕ್ಕೆ ರಾಜ ಕೇಳ್ತಾರೆ, ಇವನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ ಹಿಂಗೆ ಅಂತ. ಅದಕ್ಕೆ ಸೈನಿಕರು ಹೇಳ್ತಾರೆ, ಇವನು ತೆನಾಲಿ ರಾಮನ ಮಗ, ಅವನು ನಮ್ಮ ತೋಟದಿಂದ ಗುಲಾಬಿ ಹೂಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದ, ಅದಕ್ಕೆ ಎಳ್ಕೊಂಬಂದ್ವಿ ನಾವು ಅಂತ ಹೇಳ್ತಾರೆ ಅವರು. ಅದಕ್ಕೇನೆ, ಹೌದಾ ಆ ಗುಲಾಬಿ ಹೂಗಳು ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ನೀವು ಬೇಕಿದ್ರೆ ಅವನ ಕೈಯಲ್ಲೇ ನೋಡ್ಬೋದು, ಅವನ ಕೈಯಲ್ಲೇ ಗುಲಾಬಿ ಹೂಗಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವನ ಕೈಯಲ್ಲಿ ನೋಡ್ತಾರೆ, ಏನೂ ಇಲ್ಲ ಅವನ ಕೈಯಲ್ಲಿ ಅಂತ ಹೇಳ್ತಾರೆ. ಆವಾಗ ಆ ಜಾಣ ಮಗ ಏನು ಹೇಳ್ತಾನೆ ಗೊತ್ತಾ ವೀಕ್ಷಕರೇ? ಅವನು ಹೇಳ್ತಾನೆ, ನನ್ನ ಅಪ್ಪನಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಅವರಿಬ್ಬರು ಈ ಥರ ಸುಳ್ಳು ಹೇಳ್ತಿದ್ದಾರೆ, ನಾನೇನೂ ಕದ್ದಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ನಾನು ಅಂತ ಹೇಳ್ತಾನೆ ಅವನು. ಆವಾಗ ರಾಜ ಅವರಿಬ್ಬರು ಸೈನಿಕರಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ಆಮೇಲೆ ಜಾಣ ಮಗನಿಗೆ ಹೇಳ್ತಾರೆ, ಹೋಗಪ್ಪ ನೀನು ಮನೆಗೆ ಹೋಗು ಅಂತ ಕಳಿಸ್ತಾರೆ. ಇದೇ ತೆನಾಲಿ ರಾಮನ ಕತೆ. ನಮಸ್ಕಾರ ವೀಕ್ಷಕರೇ.